ಪ್ರಿಯ ವೀಕ್ಷಕರೇ, ದಾರಿದೀಪ ಟಿವಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಚಾನೆಲ್ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಒಂದು ಚಿಕ್ಕ ಹೆಜ್ಜೆ ಎಂದು ಭಾವಿಸುವೆ. ಜೀವನಕ್ಕೆ ದಾರಿ ತೋರಿಸುವ ನಿಜಗುಣಾನಂದ ಸ್ವಾಮೀಜಿಯವರ ಪ್ರೇರಣಾದಾಯಕ ಅಮೂಲ್ಯ ವಿಚಾರಧಾರೆಗಳು ನಿಮಗಾಗಿ. ಬನ್ನಿ, ಆಲಿಸಿ, ಅನುಭವಿಸಿ, ಆನಂದಿಸೋಣ. ಅವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಗುರುವಿನ ವಿಷಯವನ್ನು ಕುರಿತು ಚಿಂತನೆ ಪ್ರಾರಂಭ ಮಾಡಿದ್ದೇವೆ. ಅಷ್ಟಾವರಣದಲ್ಲಿ ಮೊದಲನೆಯ ಶಬ್ದವೇ ಗುರು ಅನ್ನತಕ್ಕಂಥದ್ದು. ಈ ಗುರು ಅನ್ನತಕ್ಕಂತಹ ಶಬ್ದ ಬಹಳ ಪುರಾತನವಾದಂಥ ಒಂದು ಶಬ್ದ. ಇದು ಗುರು. ನಾನೇನೇ ಒಂದು ಭಾರತೀಯ ಧಾರ್ಮಿಕ ಇತಿಹಾಸದೊಳಗಡೆ ಇರತಕ್ಕಂಥ ಶ್ಲೋಕವನ್ನು ಹೇಳಿದ್ದೇನೆ. ನಾನು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಶರಣರು ಅರಿವು ಗುರು ಅನ್ನತಕ್ಕಂಥದನ್ನ ನಮಗೆ ಸ್ಪಷ್ಟೀಕರಣ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಎರಡು ಮಾತಿಲ್ಲ. ಆದರೆ ಇಡೀ ಜಗತ್ತಿನಲ್ಲಿ ಹೆಚ್ಚು ಗುರುಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದಾದರೆ ಅದು ಭಾರತ. ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಂದಿಕೊಂಡಿದೆ ಗುರು ತತ್ವ ಅನ್ನತಕ್ಕಂಥದ್ದನ್ನು. ಎಷ್ಟರ ಮಟ್ಟಿಗೆ ಅದು ಗುರು ತತ್ವವನ್ನ ಹೊಂದಿಕೊಂಡಿದೆ ಅಂದ್ರೆ, ಮನುಷ್ಯನ ಮೂಲ ಬದುಕಿಗೆ ಮನೆ ಒಳಗಡೆ ಮೊಟ್ಟ ಮೊದಲಿಗೆ ತಾಯಿಯೇ ಗುರುವಾಗಿ ಪರಿವರ್ತನೆಯನ್ನು ಹೊಂದುತ್ತಾಳೆ. ತಾಯಿ ಅನ್ನತಕ್ಕಂಥ ಶಬ್ದವೇ ಬಹಳ ಅಪರೂಪವಾದಂಥ ಒಂದು ಶಬ್ದ. ನಾವು ನೋಡಿದ್ದೇವೆ, ಬಹಳ ಜೀವನದೊಳಗಡೆ ಮೊಟ್ಟ ಮೊದಲಿಗೆ ನಮ್ಮ ಎಲ್ಲರಿಗೆ ಗುರುವಾದವರು ಯಾರಾದರೂ ಇದ್ರೆ ಅದು ತಾಯಿ. ಅದಕ್ಕಾಗಿ ಮಾತೃದೇವೋ ಭವ ಅಂತ ಹೇಳಿದ್ರು. ಸಮಾಜದೊಳಗಡೆ ತಾಯಿಯ ಪಾತ್ರ ಬಹಳ ದೊಡ್ಡದು. ತಂದೆ ಸತ್ತಾಗ ಮಕ್ಕಳು ತಬ್ಬಲಿ ಅಲ್ಲ, ತಾಯಿ ಸತ್ತಾಗ ಮಕ್ಕಳು ತಬ್ಬಲಿ. ಹಾಗಾಗಿ ತಾಯಿ ಅನ್ನತಕ್ಕಂಥ ಶಬ್ದ ಇದೆಯಲ್ಲ, ಸಮಾಜದಲ್ಲಿ ಮೊಟ್ಟ ಮೊದಲಿಗೆ ಗುರುವಿನ ಸ್ಥಾನವನ್ನು ಪಡೆದುಕೊಳ್ತು. ನಾವೆಲ್ಲರೂ ಸಹಜವಾಗಿ ಮಾತನಾಡುವಾಗ ಹೇಳ್ತಾ ಇರ್ತೇವೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಜಗತ್ತಿಗೆ ಜನನನೇ ಬಹಳ ದೊಡ್ಡವಳು, ತಾಯಿನೇ ಬಹಳ ದೊಡ್ಡವಳು. ಹಾಗಾಗಿ ಈ ಕುಟುಂಬ ಧರ್ಮವನ್ನ ಸಾಗಿಸುವವಳು, ಕುಟುಂಬ ಧರ್ಮದ ಜೊತೆಯಲ್ಲಿ ಈ ಜಗತ್ತಿಗೆ ಎಲ್ಲವನ್ನ ಪಾತ್ರದಲ್ಲಿ ತಾಯಿ ಅನ್ನತಕ್ಕಂಥ ಶಬ್ದವನ್ನು ತಂದಿಟ್ಟಿರುವುದರಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಗುರು ಅಂದರೆ ತಾಯಿ ಅಂತ. ಧರ್ಮದ ಕ್ಷೇತ್ರದೊಳಗಡೆ ಅದನ್ನ ಏನಂತ ಕರೀತಾರೆ ಅಂದ್ರೆ, ಗುರು ಅಂದ್ರೆ ತಾಯಿ, ಮಾತೃ ಹೃದಯದವರು ಅಂತ ಕರೀತಾರೆ. ಬಸವಣ್ಣನವರನ್ನ ಯಾವತ್ತು ತಾಯಿಯ ಸ್ಥಾನದಲ್ಲೇ ನಾವು ನೋಡುತ್ತೇವೆ. ತಾಯಿಯ ಸ್ಥಳದಲ್ಲೇ
ಆ ಒಂದು ವ್ಯವಸ್ಥೆಯನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗಾಗಿ ಈ ಜಗತ್ತಿನೊಳಗಡೆ ತಾಯಿಯ ಪಾತ್ರ ಏನು? ಬಹಳ ದೊಡ್ಡ ಸಬ್ಜೆಕ್ಟ್ ಇತ್ತು ಇವತ್ತು ನನ್ನದು. ತಾಯಿಯ ಪಾತ್ರ ಏನು ಅನ್ನತಕ್ಕಂಥದ್ದು ಮೊದಲು ಅರ್ಥ ಮಾಡಿಕೊಳ್ಬೇಕು. ಈ ಸಮಾಜದೊಳಗಡೆ ಬಹಳ ಜನರಿಗೆ ತಾಯಿಯ ಸ್ಥಾನವನ್ನು ತುಂಬುವಂತ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಬರುವುದಿಲ್ಲ. ಪೇಮೆಂಟ್ ಇಲ್ಲದೆ ದುಡಿಯುವಂತ ಒಂದು ಜೀವ ಈ ಜಗತ್ತಿನಲ್ಲಿ ಯಾವುದಾದರೂ ಇದ್ರೆ ಅದು ತಾಯಿ ಅನ್ನತಕ್ಕಂಥದನ್ನ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಯಾವುದನ್ನು ನಿರೀಕ್ಷಣೆ ಮಾಡಲಾರದ ಒಂದು ಜೀವ ಅಂದ್ರೆ ಅದು ತಾಯಿ. ಆ ತಾಯಿಯ ಸ್ಥಾನವನ್ನು ತುಂಬಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥವರು ನಾವು. ಈ ದೇಶದೊಳಗಡೆ 18,000 ವೃದ್ಧಾಶ್ರಮಗಳು ಪ್ರಾರಂಭ ಆಗಿಬಿಡ್ತು. ಒಂದೆರಡಲ್ಲ, 18,000 ವೃದ್ಧಾಶ್ರಮಗಳಾದವು. ನಾನು ನಿಮಗೆಲ್ಲರಿಗೂ ಒಂದು ಮಾತನ್ನು ಹೇಳ್ತಾನೆ. ಒಬ್ಬ ಮನುಷ್ಯ ಪರಿಪೂರ್ಣನಾಗಬೇಕಾದರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಒಳ್ಳೆಯ ಬದುಕನ್ನ ಕಟ್ಟಿಕೊಳ್ಳಬೇಕಾದ್ರೆ 3 ಜನರನ್ನ ಅವನು ಬಹಳ ಚೆನ್ನಾಗಿ ತೀರ್ಮಾನ ಮಾಡಿಕೊಳ್ಳಬೇಕು. 3 ಜನರನ್ನ. ಮೊದಲನೆಯದು ಹಡದ ತಾಯಿ, ಮೊದಲನೆಯ ಗುರು. ಎರಡನೆಯ ಗುರುವಿನ ಸ್ಥಾನ ಪ್ರಾಥಮಿಕ ಶಾಲಾ ಶಿಕ್ಷಕ. ಮೂರನೆಯ ಗುರುವಿನ ಸ್ಥಾನ ನಮಗೆ ಧರ್ಮ ಕೊಟ್ಟು ಆತ್ಮಕ್ಕೆ ಸಾಕ್ಷಿಯನ್ನು ಕೊಟ್ಟಿರ್ತಕ್ಕಂತಹ ಗುರುವಿನ ಸ್ಥಾನ. ಈ ಮೂರನ್ನು ನಾವು ಬಹಳ ಚೆನ್ನಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ ನಮಗೆ. ಮೊದಲನೆಯ ಸ್ಥಾನವೇ ತಾಯಿ. ಒಬ್ಬ ಮನುಷ್ಯ ಪರಿಪೂರ್ಣ ಆಗಬೇಕಾದ್ರೆ MBBS, MD, ಡಾಕ್ಟರೇಟು, PhD, ಕೋಟಿಗಟ್ಟಲೆ ಹಣ ಇದ್ಯಾವುದೂ ಇರೋದಿಲ್ಲ. ಮೊದಲನೆಯ ಪಾತ್ರವೇ ತಾಯಿ. ಅವಳೇ ಮೊದಲನೆಯ ಗುರು ಈ ಜಗತ್ತಿಗೆ. ಮೊಟ್ಟ ಮೊದಲನೆಯ ಗುರು ಯಾರು ಅಂತ ಹೇಳಿದ್ರೆ ತಾಯಿ. ತಾಯಿಯ ಸ್ಥಾನವನ್ನ ಪರಮಾತ್ಮ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಪರಮಾತ್ಮನಿಗೆ ಕೊಟ್ಟಿದ್ದಾರೆ. ತಂದೆಯ ಸ್ಥಾನವನ್ನು ಪರಮಾತ್ಮನಿಗೆ ಕೊಡ್ತಾರೆ ಬಸವಣ್ಣ. ಹಾಗಾಗಿ ಮನುಷ್ಯನಿಗೆ ಮೊದಲು ಬೇಕಾಗಿರ್ತಕ್ಕಂತಹ ದೊಡ್ಡ ಅರಿವಿನ ಪ್ರಜ್ಞೆ ಯಾವುದು? ಇನ್ನರ್ ಕಾನ್ಸಿಯಸ್ ನಾಲೆಡ್ಜಿನ ಅರಿವಿನ ಪ್ರಜ್ಞೆ ಯಾವುದು? ನಿನಗೆ ಅರಿವು ಗುರು ಅನ್ನತಕ್ಕಂಥದ್ದು ಪ್ರಾರಂಭ ಆಗಬೇಕಾಗಿರ್ತಕ್ಕಂಥದ್ದು ಯಾವುದಂದ್ರೆ ಹಡದ ತಾಯಿಯನ್ನ ಬಹಳ ಚೆನ್ನಾಗಿ ಮತ್ತು ನನ್ನನ್ನು ಸಲುಹಿದಂತಹ ತಂದೆಯನ್ನ ಕೊಡುವ ಗೌರವ ನಿನ್ನ ಹೃದಯದಲ್ಲಿ ಅರಿವು ಪ್ರಜ್ಞೆ ಪ್ರಾರಂಭ ಆದ್ರೆ ನೀನು ಬದುಕಿದಕ್ಕೆ ಸಾರ್ಥಕ ಅನ್ನತಕ್ಕಂಥದನ್ನ ಮೊದಲನೇದಾಗಿ ನಾವು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಈ ಅರಿವು ಯಾರಿಗೆ ಬರೋದಿಲ್ಲ ಅವ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾನು ಮಾತನ್ನು ಹೇಳಿದೆ. ಬಹಳ ಜನರಿಗೆ ಅರಿವೇ ಗುರು ಅಂತಾರೆ. ಆದ್ರೆ ಕುಟುಂಬದೊಳಗಡೆ ತಾಯಿಯನ್ನ ಸಾಕೋದ್ರಲ್ಲಿ ಸೋತಿರ್ತಾರೆ. ಅರಿವೇ ಗುರು ಅಂತ ಹೇಳ್ತೇವೆ ನಾವು. ಹಡದ ತಂದೆ ತಾಯಿಯನ್ನ ನೋಡುವುದರಲ್ಲಿ ನಾವು ಸೋತಿರ್ತೇವೆ. ಬಸವಣ್ಣನವರು ಹೇಳುವ ಅರಿವೇ ಗುರು ಅಂತಿದೆಯಲ್ಲ, ಅದು ಕೇವಲ ಮೋಕ್ಷದ ಸಾಧನೆಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಅಲ್ಲ ಅದು. ಅಥವಾ ಪಾರಮಾರ್ಥಿಕದ ಅಧ್ಯಾತ್ಮದ ಎಡೆಯೊಳಗಡೆ ನಿಂತಿರ್ತಕ್ಕಂತಹ ಆತ್ಮ ಮತ್ತು ಪರಮಾತ್ಮನ ಒಳಗೊಂಡಿರ್ತಕ್ಕಂಥ ಸಮ್ಮಿಲನದ ಒಂದು ಲಿಂಗಾಂಗ ಸಾಮರಸ್ಯದ ಪ್ರಜ್ಞೆಯ ಅರಿವಲ್ಲ ಅದು. ದೈಹಿಕವಾಗಿ ತನ್ನ ಆತ್ಮದಿಂದ ಸಾಧನೆ ಮಾಡುವ ಅರಿವು ಬೇರೆ, ಕೌಟುಂಬಿಕವಾಗಿ ಕಣ್ಣಿನಿಂದ ನೋಡಿ ಬದುಕ್ತಕ್ಕಂಥ ಅರಿವಿನ ಪ್ರಜ್ಞೆಯೇ ಬೇರೆ ಇರ್ತದೆ ಅನ್ನತಕ್ಕಂಥದನ್ನ ಕಾಣಬೇಕು ಮನುಷ್ಯ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಮೊದಲನೆಯದು ಏನ್ ಹೇಳ್ತಾರಂದ್ರೆ ಅರಿವು ಗುರು ಅಂದ್ರೆ ಏನು? ಕಾಲ್ ಮೇಲೆ ಕಾಲ್ ಹಾಕ್ಬೇಡಮ್ಮ. ಅರಿವು ಗುರು
ಏನು ಅರಿವು ಗುರು? ಮೊದಲು ಏನು ಬೇಕಾಗಿದೆ ಮನುಷ್ಯನಿಗೆ? ಶರೀರವನ್ನು ಕೊಡುವವಳು ತಾಯಿ. ತಂದೆಗಿಂತ ಹೆಚ್ಚು ಸ್ಥಾನವನ್ನು ಹೊಂದುವಂತ ಶಕ್ತಿ ಇರ್ತಕ್ಕಂಥದ್ದು ತಾಯಿಗೆ. ತಂದೆಗಿಂತ ಹೆಚ್ಚು. ತಂದೆಯ ಬೆವರಿನ ಹನಿ ಕಾಣಿಸೋದಿಲ್ಲ, ತಾಯಿಯ ಕಣ್ಣೀರು ಈ ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಇಬ್ಬರು ಪಾತ್ರವಾದಾರಿಗಳೇ, ಆದರೆ ಹೆಚ್ಚು ಪಾತ್ರ ಇರ್ತಕ್ಕಂಥದ್ದು ತಾಯಿ ತಾಯಿ ತಾಯಿ. ಇಂತಹ ತಾಯಿಯನ್ನ ನಾವು ನೋಡಬೇಕಾಗಿದ್ರೆ, ನಾವು ತಿಳಿದುಕೊಳ್ಳಬೇಕಾಗಿದ್ರೆ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕಾದರೆ ಮೊದಲು ಮನುಷ್ಯನಿಗೆ ಅರಿವಿನ ಪ್ರಜ್ಞೆಯಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಹಣದ ತಂದೆ ತಾಯಿಯನ್ನ ನಾನು ಹೇಗೆ ನೋಡಿಕೊಳ್ಳಬೇಕನ್ನತಕ್ಕಂಥ ಮೊದಲನೇ ಅರಿವಿನ ಪ್ರಜ್ಞೆ. ಇದು ಮೊದಲನೇ ಅರಿವೇ ಗುರು. ಈ ತಾಯಿಯನ್ನ ನೋಡುವುದರಲ್ಲಿ ಇವತ್ತು ಯಾಕೆ ನಾವು ಸೋಲ್ತಾ ಇದ್ದೇವೆ? ತಾಯಿಯನ್ನ ನಾವು ಇವತ್ತು ಕಾಪಾಡುವುದರಲ್ಲಿ ಯಾಕೆ ಸೋಲ್ತಾ ಇದ್ದೇವೆ? ತಾಯಿಯನ್ನ ಪ್ರೀತಿ ಮಾಡುವುದರಲ್ಲಿ ಮಕ್ಕಳು ಯಾಕೆ ಇವತ್ತು ದೂರ ಸರಿದಿದ್ದಾರೆ ಅಂದ್ರೆ ತಂದೆ ತಾಯಿಗಳದು ತಪ್ಪಿದೆ ಅನ್ನತಕ್ಕಂಥದನ್ನು ಗಮನಿಸಬೇಕು. ಯಾಕೆಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಕೊಡುವಂತ ಸಂಸ್ಕಾರದ ಮೇಲೆ ಮಕ್ಕಳು ನಿಂತಿರ್ತಾರೆ. ನಾವೆಲ್ಲರೂ 64ನೇ ಡೇಟ್ ಆಫ್ ಬರ್ತ್ ನವರು, ಮ್ಯಾಕ್ಸಿಮಮ್ 75ನೇ ಡೇಟ್ ಆಫ್ ಬರ್ತ್ನವರೆಗೂ ಒಂದು ಒಳ್ಳೆಯ ಸಂಸ್ಕಾರದ ಹುಡುಗರನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. 85ರವರೆಗೂ ಒಂದು ರೀತಿಯಲ್ಲಿ ನಾವು ಆ ಜನರೇಷನ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಆದರೆ 2002ರ ನಂತರ 95ರ ನಂತರ ಬಂದಿರತಕ್ಕಂಥ ಡೇಟ್ ಆಫ್ ಬರ್ತ್ ಹುಡುಗರ ಹತ್ತಿರ ಬಹಳ ತಂದೆ ತಾಯಿಯನ್ನ ಕ್ಷೀಣಿಸಿ ಬದುಕುವಂತ ಮನಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಸಮಾಜದೊಳಗಡೆ ತಾಯಿ ಅನ್ನತಕ್ಕಂಥ ಪಾತ್ರವನ್ನ ನಾವು ಬಹಳ ಚೆನ್ನಾಗಿ ಗಮನಿಸಬೇಕು. ಒಬ್ಬ ಮನುಷ್ಯ ಪರಿಪೂರ್ಣತೆಯನ್ನು ಹೊಂದಬೇಕಾದರೆ 3 ಜನರನ್ನ ನಾವು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕು. ಮೊದಲನೆಯವಳು ತಾಯಿ, ಎರಡನೆಯವನು ಪ್ರಾಥಮಿಕ ಶಾಲಾ ಶಿಕ್ಷಕ, ಮೂರನೆಯವನು ಧರ್ಮದ ಆಧ್ಯಾತ್ಮದ ಗುರು. ಬಹಳ ಮುಖ್ಯವಾಗಿ ನನ್ನ ಎಲ್ಲ ಪ್ರವಚನದಲ್ಲಿ ಎಲ್ಲೇ ಹೋದರೂ ಹೆಚ್ಚು ಹೊತ್ತು ಕೊಡೋದು ತಂದೆ ತಾಯಿಗೆ ಗೌರವ ಕೊಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇರ್ತಾನೆ. ಸುಖಕ್ಕೆ 108 ಜಾಗ ಹಡದ ಹೊಟ್ಟೆಯ ತಾಯಿ ಮಾತ್ರ ಸಿಗೋದು ಕಷ್ಟ ನಮಗೆ. ಆ ತಾಯಿ ಎನ್ನುವ ಪಾತ್ರವನ್ನ ಯಾರೂ ತುಂಬಲಿಕ್ಕಾಗೋದಿಲ್ಲ, ಯಾರ ಕೈಯಲ್ಲೂ ತುಂಬಲಿಕ್ಕಾಗೋದಿಲ್ಲ ತಾಯಿ ಎನ್ನುವ ಪಾತ್ರವನ್ನ. ತಂದೆಯ ಪಾತ್ರ ಇಲ್ಲ ಅಂತಲ್ಲ, ಸೃಷ್ಟಿಯ ಒಳಗಡೆ ನಿಸರ್ಗದಲ್ಲಿ ಪುರುಷ ಪ್ರಧಾನದ ಸಮಾಜದೊಳಗಡೆ ಪುರುಷನಿಗಿರುವಂತಹ ತಾಳ್ಮೆಗಿಂತ ಹೆಚ್ಚು ತಾಯಿಗೆ ತಾಳ್ಮೆ ಬಹಳ ಇರುತ್ತದೆ. ಹಾಗಾಗಿ ಒಬ್ಬ ಮನುಷ್ಯ ಪರಿಪೂರ್ಣನಾಗಬೇಕಾದರೆ ಮೊದಲನೆಯವಳು ತಾಯಿ. ತಾಯಿಯೇ ಮೊದಲ ಗುರು. ಅದಕ್ಕಾಗಿ ಗುರುವನ್ನ ತಾಯಿಯ ಸ್ಥಾನಕ್ಕೆ ಹೋಲಿಸ್ತಾರೆ. ಯಾಕಂದ್ರೆ ನಮ್ಮ ಸ್ಥಾನ ಇದೆ ಇಲ್ಲಿ, ಕುಳಿತ ಸ್ಥಾನ, ನಮಗೆ ಗುರು ಅನ್ನತಕ್ಕಂಥ ಸ್ಥಾನವನ್ನ ತಾಯಿ ಅಂತಾರೆ. ಬಸವಣ್ಣನವರ ಹತ್ರ ಮಾತೃ ಹೃದಯ ಇತ್ತು. ಬಸವಣ್ಣನವರ ಹತ್ರ ಇದ್ದಂತಹ ಮಾತೃ ಹೃದಯ ಯಾರಲ್ಲಿ ನೋಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ನಿಜಗುಣ ಶಿವಗಳು ಮೊದಲು ಗುರುವಿಗೆ ಏನಿರಬೇಕಂದ್ರೆ ಕರುಣೆ ಇರಬೇಕು ಅಂತ. ಕರುಣೆಯೇ ಮೊದಲನೆಯ ಪಾತ್ರ ಗುರುವಿಗೆ. ಗುರುವಿನ ಪಾತ್ರ ಯಾವುದಂದ್ರೆ ಕರುಣೆ. ಇದು ಮೊದಲನೆಯ ಹೆಜ್ಜೆ ಗುರುವಿಗೆ ಇರಬೇಕಾಗಿರ್ತಕ್ಕಂಥದ್ದು. ಬಹಳ ಜನರಿಗೆ
ಗುರುವಿನ ಹತ್ರ ಕರುಣೆ ಬಹಳ ಕಡಿಮೆ. ವ್ಯವಹಾರಕ್ಕೆ ಬಂದು ನಿಂತಾಗ ಗುರು ಕರುಣೆಯನ್ನು ಕಳೆದುಕೊಳ್ಳುತ್ತಾನೆ. ಈ ಜಗತ್ತಿನಲ್ಲಿ ವ್ಯವಹಾರಕ್ಕೆ ನಿಂತಾಗ ಗುರು ಕರುಣೆಯನ್ನು ಕಳೆದುಕೊಳ್ತಾರೆ. ಗುರು ಅನ್ನತಕ್ಕಂಥ ಸ್ಥಾನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಶಬ್ದವೇ ಬಸವಣ್ಣ. ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ. ಬುದ್ಧನ ಕರುಣೆ ಬಹಳ ದೊಡ್ಡದು. ಮಹಾವೀರನ ಅಹಿಂಸೋ ಪರಮೋ ಧರ್ಮ ಅನ್ನತಕ್ಕಂಥ ಸೂತ್ರದ ಕರುಣೆ ಬಹಳ ದೊಡ್ಡದು. ಆದರೆ ಈ ಕರುಣೆ ಅನ್ನತಕ್ಕಂತಹ ಮೊಟ್ಟ ಮೊದಲನೆಯ ಶಬ್ದವನ್ನು ನಾವು ಯಾರಿಂದ ಪಾಠ ಕಲಿತೀವಿ ಅಂದ್ರೆ, ಎಲ್ಲರಿಗಿಂತ ಹೆಚ್ಚು ಕರುಣಾಮಯವಾದವರು ಯಾರಾದರೂ ಇದ್ರೆ ನಾನು ನೋಡಿದಂತಹ ಒಬ್ಬ ಮಹಾಪ್ರವಾದಿ ಬಸವಣ್ಣ. ಕೇವಲ ಮನುಷ್ಯರ ಮೇಲೆ ಕರುಣೆಯಲ್ಲ, ಪಶು ಪಕ್ಷಿ ಪ್ರಾಣಿ, ಮನುಷ್ಯರಿಗೆ ಬೇಡವಾದಂತಹ ತುಚ್ಛದಿಂದ ಹೊರಗಡೆ ಇದ್ದಂಥ ವೇಶ್ಯರ ಮೇಲೆ ಕರುಣೆ. ಆ ಕರುಣೆಯ ಭಾವ ಬರಬೇಕು ಅಂತಿದ್ರೆ ಬಹಳ ಕಷ್ಟ. ನಿಮಗೆಲ್ಲರಿಗೂ ಗೊತ್ತಿರುವ ಘಟನೆವೇ, ಬಹಳ ದೊಡ್ಡ ಘಟನೆ. ಬಸವಣ್ಣನ ಮನೆಗೆ ಬಂದಂತಹ ಕಳ್ಳನನ್ನ ನೀನು ಕಳ್ಳ ಅಲ್ಲ ಅನ್ನುವ ಕರುಣೆ ಇದೆಯಲ್ಲ, ಅವನು ಕಳ್ಳನೇ ಇದ್ದರೂ ಸಹ ಗುರುವಾದವನು ನೇರವಾಗಿ ಅವನ ತಪ್ಪನ್ನ ನೇರವಾಗಿ ಹೇಳುವುದು ಗುರುವಿನ ಕರ್ತವ್ಯ ಅಲ್ಲ. ವರ್ತನೆಗಳನ್ನು ಪರಿವರ್ತನೆ ಮಾಡಿ ತನ್ನಂತೆ ಮಾಡಿಕೊಳ್ಳುವ ಶಕ್ತಿ ಇರುವವನು ಗುರು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಮನುಷ್ಯನ ವರ್ತನೆಗಳನ್ನು ಪರಿವರ್ತನೆ ಮಾಡಬೇಕು, ಅದು ಗುರುವಿನ ಸ್ಥಾನ. ಅದು ವರ್ತನೆಗಳನ್ನು ಪರಿವರ್ತನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಗುರು ಅಲ್ಲ. ಅದು ಮನುಷ್ಯನ ಸ್ವಭಾವದಲ್ಲಿ ಅನೇಕ ವರ್ತನೆಗಳಿರ್ತದೆ. ಬುದ್ಧನ ಜೀವನದಲ್ಲಿ ಅಂಗುಲಿಮಾಲನನ್ನು ನೋಡುತ್ತೇವೆ. ಬುದ್ಧನ ಜೀವನದಲ್ಲಿ ಅಂಗುಲಿಮಾಲನನ್ನು ನೋಡ್ತೇವೆ. ಬಸವಣ್ಣನವರ ಜೀವನದಲ್ಲಿ ಮನೆಗೆ ಕಳ್ಳ ಬಂದಾಗ, ಕಳ್ಳ ಅಂತ ಗೊತ್ತಿದ್ರೂ ಬಸವಣ್ಣ ತಿಳಿದುಕೊಂಡ್ರು ಇವನು ಹೊಟ್ಟೆ ಹಸಿವಿಗಾಗಿ ಬಂದಿರಬಹುದು, ಯಾರಾದರೂ ಹೇಳಿ ಕಳಿಸಿರಬಹುದು, ಇಲ್ಲ ತನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಹೊತ್ತುಕೊಂಡು ಒಂದಿಷ್ಟು ಹೆಚ್ಚಿನ ರೀತಿಯಲ್ಲಿ ಯಾರು ಇಟ್ಟುಕೊಂಡಿರ್ತಾರೆ. ನೋಡ್ರಿ, ನೀವೆಲ್ಲರಿಗೂ ಒಂದು ತಿಳಿದುಕೊಳ್ಳಿ, ಗುಡಿಸಿಲಿನ ಮನೆಗೆ ಕಳ್ಳತನ ಆಗೋದು ಬಹಳ ಕಡಿಮೆ. ಗುಡಿಸಿಲಿಗೆ ಯಾರಾದ್ರೂ ಕಳ್ಳರು ಬರ್ತಾರೆ? ಅಲ್ಲೇನಿರ್ತದೆ, ಎರಡು ಮಡಿಕೆ. ಎಲ್ಲಿ ಯಥೇಚ್ಛವಾಗಿ ತುಂಬಿಕೊಂಡಿರ್ತೇವೆ, ಎಲ್ಲಿ ಯಥೇಚ್ಛವಾಗಿ ಸಂಪತ್ತನ್ನು ಸಂಗ್ರಹಿಸಿರ್ತೇವೆ, ಎಲ್ಲಿ ಯಥೇಚ್ಛವಾಗಿ ಮನುಷ್ಯರ ಕಣ್ಣಿಗೆ ಬಹಳ ಬಡವರು ಅವರ ಮುಂದೆ ನಾವು ನಿಂತುಕೊಂಡಾಗ ಅವ್ರಿಗೆ ಅನಿಸ್ತಾ ಇರ್ತದೆ, ಇಂತಹ ಮನೆ, ಇಂಥ ಊಟ, ಇಂಥ ತಿಂಡಿ, ಇಂಥ ಬಂಗಾರ, ಇಂಥ ವಸ್ತುಗಳನ್ನು ನೋಡಿದಾಗ ಏನು ಇರಲಾರದವರ ಮನಸ್ಸಿನಲ್ಲಿ ಏನಾದರೂ ಒಂದಿಷ್ಟು ನಾವೇ ಅವರಿಗೆ ಆ ದಾರಿಗೆ ತರುವ ವ್ಯವಸ್ಥೆಯನ್ನು ಮಾಡ್ತೇವೆ. ಅದಕ್ಕಾಗಿ ಬಸವಣ್ಣ ಈ ಜಗತ್ತಿನಲ್ಲಿ ಝೀರೋ ಬ್ಯಾಲೆನ್ಸಿನ ಜೀವನದ ಧರ್ಮವನ್ನು ತಂದರು. ಎಷ್ಟು ಚೆನ್ನಾಗಿರ್ತಕ್ಕಂಥ ಧರ್ಮವನ್ನು ತಂದರು ಅಂತಂದರೆ, ಬಸವಣ್ಣನವರು ಒಂದಿನೊಳಗೊಂದು ಎಳೆಯ, ವಸ್ತ್ರದೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಎಂದಿನ ನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ. ಬಸವಣ್ಣನವರು ಕರುಣೆ ಅನ್ನತಕ್ಕಂಥದನ್ನ ಎಡೆ ಮಾಡೋದಿದೆಯಲ್ಲ, ಅದು ಯಾರ ಕೈಯಲ್ಲಿ ಆಗೋದಿಲ್ಲ, ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ಬಸವಣ್ಣನ ಕರುಣೆ. ಪ್ರಭುದೇವರು ಬಂದರು, ಅವರ ಸರಿಸಮಾನವಾಗಿರುವ ಸಿದ್ದರಾಮನನ್ನ ತಂದರು, ಹೊರಟೋದ್ರು. ಅಕ್ಕ ಮಹಾದೇವಿ ಉಡುತಡಿಯನ್ನು ಬಿಟ್ಟು ಬಂದು ತಾಯಿ ದಾರಿ ಉದ್ದಕ್ಕೂ ಎಲ್ಲರ ಜೊತೆಯಲ್ಲಿ ಚರ್ಚೆ ವಿವಾದಗಳನ್ನೆಲ್ಲವನ್ನ ಮಾಡಿ ಕಲ್ಯಾಣಕ್ಕೆ ಏಕವಾಗಿ ಬಂದಳು. ಪ್ರಭುದೇವರ ಜೊತೆಯಲ್ಲಿ ಇದ್ದು ಕಲ್ಯಾಣದಲ್ಲಿ ಸ್ವಲ್ಪ ದಿವಸ ಇದ್ದು ಹೊರಟೋದ್ಲು. ಆದರೆ ಬಸವಣ್ಣ ಹಾಗಲ್ಲ. ಬಿದ್ದವರನ್ನ, ದೋಣಿ ಹಾಯಿಸುವವರನ್ನ, ಮನುಷ್ಯರಿಗೆ ಬೇಡವಾದಂತಹ ಮೂಲೆಯಲ್ಲಿ ಕುಳಿತಿರ್ತಕ್ಕಂಥ ವೇಶ್ಯರನ್ನ ಅಥವಾ ಕಳ್ಳನನ್ನ, ಸುಳ್ಳನನ್ನ, ಪ್ರತಿಯೊಬ್ಬರನ್ನ ತನ್ನಂತೆ ಮಾಡಿಕೊಳ್ಳುವಂತ ಶಕ್ತಿ ಇರ್ತಕ್ಕಂಥ ಒಬ್ಬ ಮನುಷ್ಯ ಅಂತ ಹೇಳೋದಿಲ್ಲ. ದೇವಮಾನವ ಯಾರಾದರೂ ಇದ್ರೆ ಅದು ಬಸವಣ್ಣ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಕರುಣೆ ಎನ್ನುವ ಪಾತ್ರ ಬಹಳ ದೊಡ್ಡದು. ನಮ್ಮಲ್ಲಿ ಕರುಣೆ ಇರೋದಿಲ್ರಿ. ಬಹಳ ಜನರ ಹತ್ರ, ನಮ್ಮ ಹತ್ರ ಬಹಳ ಜನರ ಹತ್ರ ಕರುಣೆ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಎಷ್ಟು ಕಳ್ಕೊಂಡಿದ್ದೀವಿ. ನೀಲಾಂಬಿಕೆ ಹತ್ರ ಬಂದು ಬಸವಣ್ಣನವರು ನಿಂತು ಹೇಳ್ತಾರೆ, ಅವರು ಬಸವಣ್ಣನವರು ಕಳ್ಳ ಯಾಕೆ ಬಂದ, ಯಾವ ಕಾರಣಕ್ಕೆ ಬಂದ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಡವೆ ಹೆಚ್ಚಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ಹೆಚ್ಚಾಗಿರ್ಬೋದು, ಹೇಳ್ತಾರೆ ಬಸವಣ್ಣನವರು.
ಅವನು ಬಂದಂತಹ ಸಂದರ್ಭದಲ್ಲಿ ಬಸವಣ್ಣನವರು ಹೇಳ್ತಾರೆ, ಚೆನ್ನವೀರ ಕಣಿವೆಯವರು ಬರೀತಾರೆ, ಅಯ್ಯನ ಕೈ ನೋವದೆನಲು ಆಭರಣವ ಕೊಟ್ಟಳು, ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು. ಎಷ್ಟು ಚಂದ ನೋಡ್ರಿ ಬಸವಣ್ಣ. ಅಯ್ಯನ ಕೈ ನೋವದೆನಲು ಆಭರಣವ ಕೊಟ್ಟಳು, ಕೊಟ್ಬಿಡು. ನಿರಾಡಂಬರದ ಜೀವನದ ಬದುಕಿದೆಯಲ್ರಿ, ಅದು ಮನುಷ್ಯನಿಗೆ ಬಹಳ ಶಾಂತಿ ಕೊಡ್ತದೆ, ಬಹಳ ಶಾಂತಿ ಕೊಡ್ತದೆ. ನೀವು ಬೇಕಾದಷ್ಟು ಒಡವೆ ಹಾಕೊಂಡ್ಬಿಡ್ರಿ, ಅದು ಶಾಂತಿ ಕೊಡೋದಿಲ್ರಿ. ಅದು ನಾವಿವತ್ತು ಜೀವನದಲ್ಲಿ ಹೇಗೆ ಇರಬೇಕನ್ನತಕ್ಕಂಥ ತಾಯಿಯ ಪಾತ್ರವನ್ನು ತೋರಿಸಿದವರು ಬಸವಣ್ಣನವರು. ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ, ಕೈಯಾಗ ಒಂದು ತುಂಗ್ರ ಇಷ್ಟೊಂದು ಬಂಗಾರ ಇದ್ರೆ ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ. ಇಲ್ಲ, ಈ ಜಗತ್ತಿನಲ್ಲಿ ವಸ್ತುಗಳ ಮೇಲೆ ಪ್ರೀತಿ ಇರೋದಿಲ್ಲ, ಮನುಷ್ಯನ ನಡೆನುಡಿಗಳ ಮೇಲೆ ಸಮಾಜ ತೀರ್ಮಾನ ಮಾಡ್ತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳೋದು ಮನುಷ್ಯನ ನಡೆನುಡಿ. ಬಂಗಾರ ಹಾಕೊಂಡು ತಿರ್ತೀವ್ರಿ, ನೀವು ಹಾಕೋಬೇಡ್ರಿ ಅನ್ನೋದಿಲ್ಲ. ಎಷ್ಟೊತ್ತಿರುತ್ತೆ ಬಂಗಾರ? ಎಷ್ಟೊತ್ತಿರುತ್ತೆ? ಎಷ್ಟೊತ್ತಿರ್ಬೋದು ನಿಮ್ಮ ಹತ್ರ ಬಂಗಾರ? ಬಹಳ ಜನ ಬಂಗಾರವೇ ಜೀವನ ಅಂತಾರೆ. ಬಡತನಕ್ಕೆ ಕಾರಣ ಶ್ರೀಮಂತಿಕೆ ಮತ್ತು ಬಡತನದ ಸಂಕೇತ ಏನು ಅಂತಂದ್ರೆ ಇರುವುದು ಇಲ್ಲದಿರುವುದು. ಇರುವುದು ಇಲ್ಲದಿರುವುದೇ ಶ್ರೀಮಂತಿಕೆಯ ಲಕ್ಷಣ ಅನ್ನತಕ್ಕಂಥ ನೋಡ್ತೀವಲ್ಲ. ಒಬ್ಬ ಜನಪದ ಕವಿ ಹೇಳ್ಬಿಡ್ತಾಳೆ, ಬಂಗಾರವನ ಕುರಿತು ಒಬ್ಬ ಹೆಣ್ಣುಮಗಳು ಹೇಳ್ತಾಳೆ, ಬಹಳ ಸುಂದರವಾದ ಮಾತನ್ನು ಹೇಳ್ತಾಳೆ. ಬಂಗಾರ ಬಳೆ ಇಟ್ಟು ಬಡವಾರ ಬೈಬೇಡ, ಬಂಗಾರ ನಿನಗ ಸ್ಥಿರವಲ್ಲ ನನ್ನ ಮಗಳೇ, ಮಧ್ಯಾಹ್ನದ ಬಿಸಿಲು ತಡವಲ್ಲ. ಹಾಗಾದ್ರೆ ಧರ್ಮ ಅಂದ್ರೆ ಏನು ಅಂತ ಆಕೆ ಹೇಳ್ತಾಳ. ಹೆಂಗ್ ಧರ್ಮ ನೋಡಬೇಕು, ಏನು ಕರುಣೆ ತೋರ್ಬೇಕು ಅನ್ನತಕ್ಕಂಥದ್ದು ಹೇಳ್ತಾಳೆ. ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ. ಆವಾಗ ಸೌಂಡ್ಗೂ ಈಗಿನ DJ ಸೌಂಡ್ಗೂ ನೋಡ್ರಿ ಹೆಂಗಷ್ಟು ವ್ಯತ್ಯಾಸ ಅದ. ನಂದು ಕಂಠ ಐತಲ್ರಿ, DJ ಸೌಂಡ್ ಅದು. ಒಂದು ಪ್ರಾರ್ಥನೆ ಮಾಡಿ ಕುತ್ಕೊಂಡ ಅಂದ್ರೆ ರಿಟರ್ನ್ ತರ್ತೀನಿ ಅದನ್ನ, ಒಂದು ಧ್ಯಾನ ಮಾಡಿದ್ರೆ ರಿಟರ್ನ್ ತರ್ತೀನಿ ಆ ಕಂಠವನ್ನ. ATM ಇರೋ ಬರೀ ಕಾರ್ ಇಟ್ಕೊಂಡು ತಿರ್ಗಾಡಬಾರ್ದು, ಬ್ಯಾಂಕಲ್ಲಿ ರೊಕ್ಕ ಇರಬೇಕು. ಬಹಳ ಜನ ಕಾರ್ಡ್ ಹಿಡ್ಕೊಂಡು ತಿರುಗಾಡ್ತಾರೆ, ಬ್ಯಾಲೆನ್ಸ್ ಇರಲ್ಲ. ಏನು ಮಾಡೋದು? ಒಳಗಡೆ ಬ್ಯಾಲೆನ್ಸ್ ಇರಬೇಕು. ಸಂದರ್ಭಕ್ಕೆ ತೆಗೆದ ಅಂತಂದ್ರ ಒಳಗಿಂದ ಬರಬೇಕು. ಕರುಣೆ ಶಾಸ್ತ್ರ ಪರಿಣತೆ ಸುಮಕುತ್ವ ಸುಗುಣ ಸುಜ್ಞಾನ ನಿರಾಸೆ ಸೌಂದರತ್ವ. ಗುರುವಿನ ಕ್ವಾಂಟಿಟಿ ಕ್ವಾಲಿಟಿ ಇದು. ಮೊದಲನೆಯದೇ ಗುರುವಿಗೆ ಕರುಣೆ ಇರಬೇಕು. ತಾಯಿ ಅನ್ನತಕ್ಕಂತಹ ಕರುಣೆ ಮನುಷ್ಯನಿಗೆ ಮೊದಲು ಬರಬೇಕು. ಇಲ್ಲಿ ಕುಳಿತವ್ರಿಗೆಲ್ಲರಿಗೂ ಕೈ ಮುಗಿದು ಕೇಳ್ತಾನೆ, ನೀವು ಕಾಶಿಗೆ ಹೋದರೂ ನನಗೆ ಪುಣ್ಯ ಸಿಗೋದಿಲ್ಲ, ನಮ್ಮಂಥ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದ್ರು ನಿಮಗೆ ಪುಣ್ಯ ಸಿಗೋದಿಲ್ಲ, ನೀವೆಂಥ ರುದ್ರಾಭಿಷೇಕ ಮಾಡಿದ್ರು ಪುಣ್ಯ ಸಿಗೋದಿಲ್ಲ. ತಂದೆ ತಾಯಿ ಮನಸ್ಸನ್ನು ನೋಯಿಸಲಾರದೆ ಬದುಕಬಿಟ್ರೆ ಈ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ. ಅವು ತಂದೆ ತಾಯಿಗಳು ಮುದುಕಿಯವ್ರು ಹಂಗೆ ಇರಬೇಕು, ಅವು ಡೇಂಜರ್. ಅವಕ್ಕೂ ಅಷ್ಟು ಹೇಳಬೇಕಾಗ್ತದೆ. ಮತ್ತು ಹಿಂಗೆ ಅಂದ ಕೂಡಲೇ ಮನೆಗೆ ಹೋಗಿ ಶುರು ಮಾಡಿರಿ, ಮುತ್ತೆ ಹೇಳೋಣ ಗೊತ್ತಲ್ಲ, ನಿಮಗೂ ಅಷ್ಟು ಹೇಳ್ತೀನಿ ಕೇಳಬೇಕು. ಮತ್ತು ನಿಮಗೂ ಅದಾದು, ನಾನು ಚಪಾತಿ 2 ಕಡೆ ಬೇಯಿಸ್ತೀನಿ, ಒಂದೇ ಕಡೆ ಬೇಯಿಸಲ್ಲ. ಚಪಾತಿಯನ್ನ 2 ಕಡೆ ಬೇಯಿಸ್ಬೇಕ್ರಿ, ಇಲ್ಲಾಂದ್ರೆ ತಿನ್ನಕ್ ಬರಲ್ಲ ಅದು. ಈ ಕೆಲವು ಮುದುಕಿಯರು ಇರ್ತಾರ, ಅವು ಸುಮ್ಮನೆ ಕಿಟಿಕಿಟಿ ಮಾಡ್ತಾವ, ಚಲೋ ನೋಡ್ಕೊಂಡ್ರು ಮಾಡ್ತಾವ. ಅವು ಚಲೋ ನೋಡಿದ್ರು ಮಾಡ್ಕೋತಾವ. ಕುಂತ್ರೆ ಆಗಲ್ಲ, ನಿಂತ್ರೆ ಆಗಲ್ಲ, ಬಟ್ಟೆ ಆಗೋದಲ್ಲ. ಅದ್ರಲ್ಲಂತೂ ಈ ಹೆಣ್ಣು ಮಕ್ಕಳು ಮುದುಕಿಯರು ಇರ್ತಾರಲ್ಲ, ಅವು ಭಾಳ ಡೇಂಜರ್. ನೀವು ಭಾಳ ಡೇಂಜರ್. ಬಾ 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 ನೋಡಿದೀನಿ ಅವುಗಳನ್ನ. ಶಿವ 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 ಶಿವ. ಹೆಂಗ ಮನ್ಯಾಗ ಕುಂತಿರ್ತಾರ, ಮಗಳು ಅಳಿಯಾಗ ಏನಾದ್ರೂ ಕಾರಲ್ಲಿ ಇಳಿದ್ರ ಅಂತಂದ್ರ ಕುಲು 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 ನಗ್ತಾವ.
ಅದೇ ಮಗ ಸೊಸೆನ್ ಕರ್ಕೊಂಡು ಹೊಂಟಾನ. ಇದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಮೈಂಡ್ ಇದೆಯಲ್ಲ ನಿಮ್ಮಲ್ಲಿ. ಯಾಕೆ ನೀವು ಇನ್ನೊಬ್ರಿಗೆ ಆಗ್ತಾ ಇಲ್ಲ ಅಂದ್ರೆ, ನಿಮ್ಮ ಮನೆಗೆ ಬಂದ ಸೊಸೆ ನಿಮ್ಮ ಮಗಳನ್ನು ತಿಳ್ಕೊಂಡಾಗ ಮಾತ್ರ ನೀವು ಚೆನ್ನಾಗಿ ಬದುಕ್ತೀರಿ ಅನ್ನತಕ್ಕಂಥದ್ದು ಮುದುಕಿರು ಅರ್ಥ ಮಾಡ್ಕೊಳ್ಳೋದು. ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವು ಬಹಳ ಡೇಂಜರ್. ಇವು ಅಯ್ಯೋ ಯೋ 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 ನೋಡ್ಬಿಟ್ಟಿದ್ದೀನ್ರಿ ನಾನು. ಇಲ್ಲಿ ಕುಂತು ಮುದುಕಿಯಾರಲ್ಲ, ಮತ್ತು ನಾಳೆ ಆರ್ತಿ ರೊಕ್ಕ ಕಡಿಮೆ ಆಗಿತ್ತು ನಮಗೆ. ಇಲ್ಲಿ ಕುಂತು ಮುದುಕಿಯಾರಲ್ಲ, ಭಾಳ ಡೇಂಜರ್ ಇರ್ತಾವ್ರಿ ಅವು. ಮುಟ್ಟದ್ರಾಗಲ್ಲ, ತಟ್ಟದ್ರ. ನಿಮ್ಮವು ಇದೇನೇ ಕಲಿಸ್ಯಾಡೇನ? ಇನ್ನೇನು ಕಲಿಸ್ಬೇಕು? ಬರ್ತಿದ್ದಂಗೆ ಶುರು ಮಾಡ್ತಾರೆ ಅವು. ನೋಡಿ, ಒಂದು ತಿಳಿದುಕೊಳ್ಳಿ, ನೀವು ಹಿರಿಯರಾದ ಮೇಲೆ ನಿಮಗೆ 60 ದಾಟಿದ್ರೆ, ನಿಮಗೆ ತಾಯಿಂದ್ರಿಗೂ 50 ದಾಟಿದ್ರೆ, ಮನೆಗೆ ಬಂದ ಮಕ್ಕಳಿಗೆ ಎಲ್ಲವನ್ನು ಒಪ್ಪಿಸಿ ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇದು ನಿಮ್ಮದಪ್ಪ ಅಂತೇಳಿ ಕೈ ಮುಗಿದು ಚಲೋ ವಾಕಿಂಗ್ ಮಾಡೋದು, ಚಲೋ ಪ್ರವಚನ ಕೇಳೋದು, ಚಲೋ ಟಿ ವಿನಲ್ಲಿ ಕುತ್ಕೊಂಡು ಒಂದಿಷ್ಟು ಹಿಂದಿ ಮೂವೀಸ್ ನೋಡೋದು, ಮೊಹಮ್ಮದ್ ರಫಿ ಹಾಡು ಕೇಳೋದು, ಚಲೋ ಒಂದಿಷ್ಟು ಕುತ್ಕೊಳ್ಳೋದು, ಚಲೋ ಊಟ ಮಾಡಿ ಮಲ್ಕೊಳ್ಳೋದು ಬಿಟ್ಟು ಕಿಟಿ 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 ಅಡುಗೆ ಮನೆಗೆ ಹೋಗೋದು, ಅದನ್ನೇನು ಮಾಡಿದೆ ಅಂತ ಹೇಳೋದು, ಇದನ್ನೇನು ಮಾಡಿದೆ ಅಂತ, ಇದನ್ನು ಯಾಕೆ ಇಷ್ಟ ಮಾಡೋದು. ಏನು ಎಲ್ಲಿವರೆಗೆ ಮನುಷ್ಯನಿಗೆ ಸುಖ ಬೇಕಲ್ಲ. ಅವು ಸ್ವಲ್ಪ ದಿವಸ ಆದ್ಮೇಲೆ ಅವು ಮುದುಕರಾಗ್ತಾವೆ. ಅವ್ರಿಗೆ ಮಕ್ಕಳು ಆದ ಕೂಡ ಅವಕ್ಕೆ ಮೊಮ್ಮಕ್ಕಳು ಬಂದ ಕೂಡ ಅತ್ತೆ ನಾವು ನೀವು ಒಂದಾಗಿದ್ದೀವಿ ಅಂತ ಒಪ್ಪು ನಾವು. ಇದು ಚೈನ್ಸ್ ಇರ್ತದೆ ರೀ, ಚೈನ್ ಇರ್ತದೆ. ಇದನ್ನ ಸ್ವಲ್ಪ ಸೈಕಾಲಜಿಕಲ್ ಆಗಿ ನೀವು ಗಮನಿಸಬೇಕು. ಹೆಣ್ಣು ಮಕ್ಕಳು ಮನೆತನಗಳಲ್ಲಿ ಹೆಣ್ಣು ಮಕ್ಕಳು ಇದನ್ನು ಗಮನಿಸಬೇಕಾಗ್ತದೆ. ಹಾಗೆ ಗುರುವಿನೊಳಗಡೆ ಇರ್ತಕ್ಕಂಥ ತಾಯಿಯ ಪಾತ್ರ ಬಹಳ ದೊಡ್ಡದು. ಜಗತ್ತಿನಲ್ಲಿ ತಾಯಿ ಯಾರು ದೊಡ್ಡವರು ಅನ್ನೋದಕ್ಕೆ ನೀವೆಲ್ಲರೂ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಶಂಕರಾಚಾರ್ಯರ ಹತ್ರ ಹೋಗ್ಬೇಕು. ಬಹಳ ದೊಡ್ಡವರು ಶಂಕರಾಚಾರ್ಯ, ಬಹಳ ಅತಿ ಅದ್ಭುತವಾದಂಥ ವ್ಯಕ್ತಿ ಶಂಕರಾಚಾರ್ಯರು. ಶಂಕರಾಚಾರ್ಯರಿಗೆ ತಂದೆ ಇರ್ತಾರೆ, ತಂದೆ ತೀರ್ಕೊಂಡಿರ್ತಾರೆ, ತಾಯಿ ಮಾತ್ರ ಇರ್ತಾಳೆ ಆರಂಭ್ಯ. ಕೇರಳದ ಕಾಲಾಡಿಯಲ್ಲಿ ಹುಟ್ಟಿರ್ತಕ್ಕಂಥ ಶಂಕರಾಚಾರ್ಯರು, ತಂದೆ ಲಿಂಗೈಕ್ಯರಾಗಿರ್ತಾರೆ, ತಾಯಿ ಮಾತ್ರ ಇರ್ತಾಳೆ. ಒಬ್ಬನೇ ಮಗ ಶಂಕರಾಚಾರ್ಯರು. ಬಹಳ ಸಣ್ಣ ವಯಸ್ಸಿನಲ್ಲಿ ಮನೆ ಬಿಟ್ಟವರಲ್ಲಿ ಶಂಕರಾಚಾರ್ಯರು, ಬಹಳ ಸಣ್ಣ ವಯಸ್ಸಿನಲ್ಲಿ ಮನೆ ಬಿಟ್ಟು ಸಮಾಜ ಕಟ್ಟಿದವರಲ್ಲಿ ಬಸವಣ್ಣ. ಬಹಳ ಸಣ್ಣ ವಯಸ್ಸಿನಲ್ಲಿ ಮನೆಗಳನ್ನು ಬಿಟ್ಟವರು ಅಂದರೆ ಮಿಕ್ಕಿದವರೆಲ್ಲರೂ ಸಹ ಮಧ್ಯ ವಯಸ್ಸು. ಬುದ್ಧ ಮದುವೆ ಆದ ಮೇಲೆ ಬಂದರು, ಮಹಾವೀರರು ಮದುವೆ ಆದ ಮೇಲೆ ಬಂದರು, ನಿಜಗುಣ ಶಿವಯೋಗಳು ಸಂಸಾರವನ್ನು ಮಾಡಿ ರಾಜ್ಯಭಾರವನ್ನು ಬಿಟ್ಟು ಕೊಟ್ಟು ಬಂದರು. ಬಹಳದೊಳಗಡೆನೆ ಬಹಳ ಅತಿ ಅದ್ಭುತವಾಗಿ ಬಂದವರಂದ್ರೆ ಒಬ್ಬರು ಶಂಕರಾಚಾರ್ಯರು, ಇನ್ನೊಬ್ಬರು ಬಸವಣ್ಣನವರು. ಬಸವಣ್ಣನವರು ಬಹಳ ಸಣ್ಣ ವಯಸ್ಸಿನಲ್ಲಿ 8-9 ವರ್ಷದಲ್ಲೇ ಮನೆಯನ್ನು ಬಿಟ್ಟರು. ಅದೇ ರೀತಿಯಲ್ಲಿ ಶಂಕರಾಚಾರ್ಯರಿಗೂ ಸಹ ಸನ್ಯಾಸಿ ಆಗಬೇಕನ್ನತಕ್ಕಂಥ ಭಾವ ಇದ್ದಂಥ ಸಂದರ್ಭದಲ್ಲಿ ತಾಯಿಗೆ ಇರುವಂತ ಮಗ ಒಬ್ಬನೇ, ತಾಯಿಗೆ ಇರುವ ಮಗ ಒಬ್ಬನೇ, ಇರುವಂತಹ ಮಗ ಒಬ್ಬನೇ ಇರುವುದರಿಂದ ತಾಯಿಗೆ ಸನ್ಯಾಸಿ ಆಗಲಿಕ್ಕೆ ಇಷ್ಟ ಇರೋದಿಲ್ಲ ಮಗನ. ನಮ್ಮವ್ವ 8 ಹಡ್ದಿದ್ಲು ಅಂತ ಮೌನವಾಗಿ ಕುಂತ್ಲು. ನಾ ಬಂದ್ರು, ಮನೆ ಬಿಟ್ಟು ಬಂದ್ರು. ನಮ್ಮವ್ವ 12 ಹಡ್ದಿದ್ಲು, ಉಳಿದವ 8 ಉಳಿದಿದ್ವು. ನಾನು ಕೊನೆಯವನು. ಹೋದ್ರು ಹೋಗು ಅಂದಕ್ಕೆ. ಅದಾವಿನ್ನು 7 ಅದಾವ ಅಂದು ಅವಳಕ್ಕೆ 7 ಅದಾವ ಹೋಗು ಅಂದ್ರು. ಮತ್ತು ಅದಕ್ಕೆ ಆಕೆ ಪ್ರೀತಿ ಕಡಿಮೆ ಆಗಿರೋದಕ್ಕೆ ನಾನು ಇಷ್ಟು ಚಲೋ ಸನ್ಯಾಸಿ ಆಗೀನಿ ಈ ಜಗತ್ತಿನಲ್ಲಿ. ತಾಯಿದೇನಾದ್ರು ಪ್ರೀತಿ ಕಡಿಮೆ ಆಯ್ತು ಅಂದ್ರೆ ಪೆವಿಲಿಯನ್ ಬ್ಯಾಕ್. ಅದು ತಾಯಿ ಭಾಳ ಗ್ರಾವಿಟೇಷನ್ ಪವರ್ ಆಕೆ, ಹಿಂಗೆ ಎಳೆದು ಬಿಡ್ತಾಳ್ರಿ ಆಕೆ. ಜಗತ್ತಿನಲ್ಲಿ ತಾಯಿ ಎಷ್ಟು ಅದು ಎಲ್ಲರನ್ನ ಮರಿಬೋದ್ರಿ, ತಾಯಿಯನ್ನು ಮರೆಯೋಕ್ಕಾಗೋದಿಲ್ಲ ಈ ಜಗತ್ತಿನ. ನೋಡ್ರಿ, ಆಕೆ ಪ್ರೀತಿ ಮಾಡಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ ಆಕೆನ ಮರೆಯೋಕ್ಕಾಗಲ್ಲ ಅಂದ್ರೆ ಹೆಂಗಿದ್ದಿರ್ಬೋದು ವಿಚಾರ ಮಾಡಬೇಕಾಗ್ತದೆ. ಭಾಳ ಡೇಂಜರ್ ಈ ತಾಯಿಯ ಪಾತ್ರ ಇದೆಯಲ್ಲ, ಭಾಳ ಡೇಂಜರು. ಏನು ಮಾಡ್ತಾರೆ ಶಂಕರಾಚಾರ್ಯರು? ಯಾವಾಗ ತಾಯಿ ಸನ್ಯಾಸಿ ಆಗಬೇಡ ಅಂತಾರೆ, ಶಂಕರಾಚಾರ್ಯರು ಒಂದು ನಾಟಕ ಹೊಡ್ತಾರೆ. ಸಮುದ್ರದ ಹತ್ರ ಹೋಗಿ ನಿಂತ್ಕೊಂಡು, ನನಗೆ ಮೊಸಳೆ ಕಾಲಿಗೆ ಹಿಡ್ದದ, ನೀನು ಬಿಡು, ಸನ್ಯಾಸಿ ಆಗ್ತೀನಿ ಅಂದ್ರೆ ಮೊಸಳೆ ಬಿಡ್ತದ, ಇಲ್ಲಾಂದ್ರೆ ಬಿಡಲ್ಲ ಅಂತ ಹೇಳ್ತಾರೆ. ಇದು ಕತೆ ಅಷ್ಟೇ, ಕಾಲಿಡದ ಮೇಲೆ ಇರ್ತದೇನೋ ಕತೆ. ಅದು ಸುಮ್ಮನೆ ಕತೆ ಆಗಿದ ಕೂಡಲೇ ಏನಾಗ್ತದೆ, ಶಂಕರಾಚಾರ್ಯರು ಮೊಸಳೆ ಹಿಡ್ದದ ಅಂದ ಕೂಡಲೇ ತಾಯಿ ಅಂತಾಳ, ಆಯ್ತು ನೀ ಸನ್ಯಾಸಿ ಆಗು, ಆದರೆ ನಂದೊಂದು ಕೋರಿಕೆ ಇದೆ ಅಂತ ಹೇಳ್ತಾರೆ. ಏನು ಕೋರಿಕೆ? ತಾಯಿಯನ್ನ ಪಾತ್ರಕ್ಕೆ ಇದೊಂದು ಕತೆ ಇವತ್ತು. ಏನದು ಕೋರಿಕೆ ಅಂತ ಕೇಳ್ತಾರೆ. ಕೋರಿಕೆ ಅಂದ ಕೂಡ ಏನಿಲ್ಲ, ನೀನು ಸನ್ಯಾಸಿ ಆಗು, ಆದರೆ ನನಗಿರುವ ಮಗ ನೀನೊಬ್ಬನೇ. ನಾನು ಸತ್ತ ಮೇಲೆ ನನ್ನ ಚಿತೆಗೆ ಬೆಂಕಿ ಇಡಬೇಕಾಗಿರ್ತಕ್ಕಂಥದ್ದು ಮಗ ಮಾತ್ರ
ಅರ್ಹತೆ ಇರ್ತಕ್ಕಂಥವನು. ನೀನು ಮನೆ ಬಿಟ್ಟು ಹೋದ ಮೇಲೆ ನಾನು ಸತ್ತಾಗ ನನಗೆ ಬೆಂಕಿ ಇಡುವವರು ಯಾರು? ನೀ ಎಲ್ಲಿ ಬೇಕಾದರೂ ಹೋಗು, ಆದರೆ ನಾನು ಸತ್ತಾಗ ನೀನು ರಿಟರ್ನ್ ಬಂದು ನನ್ನ ದೇಹಕ್ಕೆ ಬೆಂಕಿ ಇಡಬೇಕು ಅನ್ನತಕ್ಕಂಥದ್ದನ್ನು ನೀನು ಶಪಥ ಮಾಡು ಅಂತ ಕೇಳ್ತಾನೆ. ಸಣ್ಣ ವಯಸ್ಸಿನಿಂದ ಇರ್ತಕ್ಕಂಥ ಶಂಕರಾಚಾರ್ಯರಿಗೆ ಏನು ತಿಳಿಯೋದಿಲ್ಲ, ಆಗಬೇಕಾಗಿರ್ತದೆ, ಸನ್ಯಾಸಿ ಆಗಬೇಕನ್ನತಕ್ಕಂಥ ಬಯಕೆಯಲ್ಲಿ ಆಯಿತು ಅಂದುಬಿಡ್ತಾರೆ. ಹೊರಟೋಗ್ತಾರೆ ಶಂಕರಾಚಾರ್ಯರು. 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಬಹಳ ದೊಡ್ಡ ದೊಡ್ಡ ಗೀತೆಗಳನ್ನು ಬರೀತಾರೆ. ನೀವೆಲ್ಲರೂ ಕೇಳಿರ್ಬೋದು, ಬ್ರಹ್ಮ ಮುರಾರಿ ಸುರಾರ್ಜಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ, ಅದನ್ನು ಬರೀತಾರೆ. ಲಲಿತ ಸಹಸ್ರನಾಮವನ್ನು ಬರೀತಾರೆ. ಓದಬೇಕು. ನಾನೆಲ್ಲವನ್ನು ಓದಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಓದುವುದರಲ್ಲಿ ಏನೂ ತಪ್ಪಿಲ್ಲ. ಜ್ಞಾನವನ್ನು ಸರಿಯಾಗಿ ಪರ್ಫೆಕ್ಟ್ ಆಗಿ ತಗೊಳ್ಬೇಕು ಒಬ್ಬ ಮನುಷ್ಯ ಈ ಜಗತ್ತಿನಲ್ಲಿ. ಹಾಗಾಗಿ ಎಲ್ಲವನ್ನ ಅವರು ಎಲ್ಲ ಕಡೆಯಲ್ಲಿ ಮುಗಿಸಿಕೊಂಡು ಒಂದು ದಿನ ಏನು ಸುದ್ದಿ ಬರ್ತದಂದ್ರೆ ತಾಯಿ ತೀರ್ಕೊಂಡಿದ್ದಾರೆ ಎನ್ನುವ ಸುದ್ದಿ ತಿಳಿತದೆ. ಯಾರಿಗೆ? ಶಂಕರಾಚಾರ್ಯರಿಗೆ ತಿಳಿದ ಕೂಡಲೇ ತಾಯಿ ತೀರ್ಕೊಂಡಿದ್ದಾರೆ ಅನ್ನತಕ್ಕಂಥ ಸುದ್ದಿ ಯಾವಾಗ ಗೊತ್ತಾಗ್ತದೆ, ಶಂಕರಾಚಾರ್ಯರು ಎದೆ ಒಳಗಡೆ ಜಲ್ ಅಂತು. ಅವತ್ತು ನನ್ನ ತಾಯಿಗೆ ಮಾತು ಕೊಟ್ಟಿದ್ದೆ, ನೀನು ತೀರಿಕೊಂಡಾಗ ಬಂದು ನಾನು ನಿನ್ನ ದೇಹಕ್ಕೆ ಬೆಂಕಿಯನ್ನು ಇಟ್ಟು ಪೂರೈಸ್ತೇನೆ ಅಂತ ನಾನು ಮಾತು ಕೊಟ್ಟಿದ್ದೆ. ನನ್ನ ತಾಯಿಗೆ ಕೊಟ್ಟ ಮಾತೇ ನಾನು ನಡೆಸ್ಕೊಳ್ಳಿಲ್ಲ ಅಂದರೆ ನಾನು ಕೊಟ್ಟ ಜ್ಞಾನ ಸಮಾಜ ಹೇಗೆ ಸ್ವೀಕರಿಸುತ್ತೆ? ಬಹಳ ದೊಡ್ಡ ಪ್ರಶ್ನೆ ಹಾಕೊಳ್ತಾರೆ ಅವರು. ಬಹಳ ದೊಡ್ಡ ಪ್ರಶ್ನೆಯನ್ನು ಹಾಕಿಕೊಳ್ತಾರೆ ಅವರು. ಹಾಕಿಕೊಂಡು ಏನು ಮಾಡ್ತಾರೆ ಶಂಕರಾಚಾರ್ಯರು? ಇಲ್ಲ 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 ಇಲ್ಲ, ನಾನು ನನ್ನ ತಾಯಿಗೆ ಕೊಟ್ಟ ಮಾತನ್ನ ನಾನು ಪೂರೈಸಬೇಕು, ಆವಾಗಲೇ ನಾನು ಜ್ಞಾನಿ. ಸಣ್ಣವರಿರ್ಲಿ ದೊಡ್ಡವರಿರ್ಲಿ ನುಡಿದಂತೆ ನಡೆ ಅಂತ ಹೇಳಾರಲ್ಲ, ಆ ನುಡಿಗೆ ತಕ್ಕ ನಡಿಬೇಕಾಗಿರ್ತಕ್ಕಂಥದ್ದು ನನ್ನ ಧರ್ಮ. ಇದನ್ನು ವಿಚಾರ ಮಾಡಿ ಶಂಕರಾಚಾರ್ಯರು ಏನು ಮಾಡ್ತಾರೆ, ಬರ್ತಾರೆ. ತಾಯಿಯ ಶವದ ಮುಂದೆ ಅನೇಕ ಜನ ನಾಯರುಗಳು, ನಂಬೋದಿಯರ್ಸ್ಗಳು, ಸಂಪ್ರದಾಯದ ಪುರೋಹಿತರು ಎಲ್ಲರೂ ನಿಂತಿರ್ತಾರೆ. ಎಲ್ಲರೂ ಹೇಳ್ತಾರೆ, ಬರಬೇಡ, ನೀನು ಬರಬೇಡ. ಜುಟ್ಟು ಜನಿವಾರವನ್ನು ಬಿಟ್ಟು ಹೋದ ಮೇಲೆ, ಸನ್ಯಾಸಿ ಪೂರ್ವಾಶ್ರಮವನ್ನು ಕಳ್ಕೊಂಡ ಮೇಲೆ ಪುನಃ ಬರುವುದು ಧರ್ಮ ಮತ್ತು ಶಾಸ್ತ್ರದಲ್ಲಿ ಮಹಾ ಅಪರಾಧ. ಬರಬಾರದು, ಬರಲೇಬಾರದು ಅಂತ ಶಂಕರಾಚಾರ್ಯರ ಮನಸ್ಸು ಕೇಳೋದಿಲ್ಲ. ತಾಯಿ ಕೇಳೋದಿಲ್ಲ. ಏನಾದರೂ ಆಗಲಿ ನನ್ನ ತಾಯಿಗೆ ನಾನು ಕೊಟ್ಟ ಮಾತನ್ನ ಪೂರೈಸಬೇಕು ಅಂತೇಳಿ ಶಂಕರಾಚಾರ್ಯರು ತಾಯಿ ಹತ್ತಿರ ಬರ್ತಾರೆ. ಇಡೀ ನಿಂತಿರುವ ಸಮುದಾಯವನ್ನು ಎದ್ದು ಹೊರಟೋಗ್ಬಿಡ್ತಾರೆ. ಯಾರು ಇರುವುದಿಲ್ಲ, ಯಾರ್ಯಾರು ಇರೋದಿಲ್ಲ. ತಾಯಿ ಮತ್ತು ಮಗ ಇಬ್ಬರೇ ಇರ್ತಾರೆ. ನೋಡಬೇಕು, ನೀವು ಇವತ್ತೇ ಹೋಗಿ ಸಂಸ್ಕೃತದ ಜಿ.ವಿ. ಅಯ್ಯರ್ ತೆಗೆದಿರ್ತಕ್ಕಂಥ ಶಂಕರಾಚಾರ್ಯರ ಫಿಲಮ್ ನೋಡಬೇಕು. ನೀವು ತೆಗೆದು ನೋಡ್ರಿ, ಅದು ಪುಸ್ತಕ ನೋಡಬೇಕು. ನೀವು ಯಾವುದು ನೋಡೋದಿಲ್ಲ. ಈ ಕುದುರೆಗೆ ಕಟ್ಟಿದ ಲಾಯ ಆಗಬಾರದು. ನಾವು ಕುದುರೆಗೆ ಕಟ್ಟಿದ ರೀತಿಯಲ್ಲಿ ನಾವು ಆಗಬಾರದು. ತೆಗೆದು ನೋಡಬೇಕು. ಯಾವಾಗ ಶಂಕರಾಚಾರ್ಯರ ತನ್ನ ತಾಯಿ ನೋಡಿ, ಜಗತ್ತಿನಲ್ಲಿ ಶಂಕರಾಚಾರ್ಯರು ಅಲ್ಲಿವರೆಗೆ ಶಾಸ್ತ್ರ ಏನು ಹೇಳಿರುತ್ತೆ, ತಂದೆಯನ್ನು ನೋಡಬಾರ್ದು, ತಾಯಿಯನ್ನು ನೋಡಬಾರ್ದು, ಪೂರ್ವಾಶ್ರಮನ ನೋಡಬಾರ್ದು. ಒಂದು ಸಲ ಬಿಟ್ಟು ಹೋದ ಮೇಲೆ ಒಳ್ಳೆ ಮರಕ್ಕೆ ಗೆದ್ಲು ಹತ್ತುತ್ತದೆ ಪೂರ್ವಾಶ್ರಮದವರನ್ನ ಇಟ್ಟುಕೊಂಡ್ರೆ ಅನ್ನತಕ್ಕಂಥ ಸಿದ್ಧಾಂತ ಇತ್ತಲ್ಲ, ಆ ಸಿದ್ಧಾಂತಕ್ಕೆ ಅವರು ಬದ್ಧರಾಗ್ತಾರೆ. ಆದರೆ ಕೊನೆಗೆ ಯಾರೂ ಇಲ್ಲದಿದ್ದಾಗ ತನ್ನ ತಾಯಿಯ ಶವವನ್ನು ತಾವೇ 2 ಕೈಯಲ್ಲಿ ಎತ್ಕೊಳ್ತಾರೆ ಶಂಕರಾಚಾರ್ಯ. ಬಹಳ ಹೃದಯ ಮಿಡಿತವಾದಂಥ ತಾಯಿ ಮಕ್ಕಳ ಸಂಬಂಧ ರೀ ಅದು. ಈ ಧಾರ್ಮಿಕ ಕ್ಷೇತ್ರದಲ್ಲೇ ಬಹಳ ದೊಡ್ಡ ಹೃದಯ ಮಿಡಿತವಾದಂಥ ಸಂಬಂಧ. ಈಗ ಇಟ್ಕೊಳ್ತಾರೆ. ನೀವು ಓಯಲೇಶ್ವರ ಪಿಕ್ಚರ್ ನೋಡಿರ್ಬೇಕು. ಬಹಳ ಜನ ಹೀಗೆ ತಗೊಂಡು ಗಂಟೆ ಸಾಲ ಆಡಿದಾನೆ. ತಾಯಿಯ ಶವವನ್ನು ಹೀಗೆ ಶಂಕರಾಚಾರ್ಯರು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಆಡಿದಾನೆ. ಪೂಜೆಗೆಂದು ಕಾದವು ಕಸವ ಸೇರಿದೆ, ಬಾಳಿನ ಸೆಚಿಗುರಿನಲ್ಲೇ ಬಾಡಿ ಹೋಗಿದೆ. ಏನು ತಪ್ಪಿದೆ ಹೇಳಬಾರದೆ, ಸರಿ ಏನು ಮೌನವೇತಕ್ಕೆ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಪ್ರಶ್ನೆ ಹಾಕೊಳ್ತಾರೆ ಅವರು. ತಗೊಂಡಿಗೆ ಚಿದೆ ಮೇಲೆ ಇಡ್ತಾರೆ, ಮುಗಿಸ್ತಾರೆ. ಹೊರಗೆ ಬಂದ ಅವತ್ತೇ ಶಾಸ್ತ್ರ ಬರೀತಾರೆ. ಈ ಜಗತ್ತಿನಲ್ಲಿ ಎಲ್ಲ ವೈದಿಕ ಸಂಪ್ರದಾಯದ ಸನ್ಯಾಸಿಗಳು ಒಂದು ಸಂದೇಶ ಕೊಡ್ತಾರೆ. ನೀವೆಲ್ಲರ ಕೈಯಲ್ಲಿ ನಮಸ್ಕಾರ ಮಾಡಿಕೊಳ್ಳಬಹುದು, ಆದರೆ ತಾಯಿ ಮಾತ್ರ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಬೇಕಂತಾರೆ. ಅವತ್ತಿಂದ ಇವತ್ತಿನವರೆಗೂ ತಾಯಿ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡೋದಿಲ್ಲ. ವೈದಿಕ ಪರಂಪರೆಯಲ್ಲಿ ತಾಯಿಗೆ
ಗುರುಗಳೇ ನಮಸ್ಕಾರ ಮಾಡುವ ಪರಂಪರೆಯನ್ನು ತರ್ತಾರೆ. ಅಲ್ಲಿ ಮಾತೃದೇವೋ ಭವ, ಬಹಳ ದೊಡ್ಡ ಸಿದ್ಧಾಂತ ಇದು. ತಾಯಿ ಬಹಳ ದೊಡ್ಡವಳು ಅನ್ನತಕ್ಕಂಥದಕ್ಕೆ ಈ ಶಾಸ್ತ್ರವನ್ನ ಗಮನ ಮಾಡಬೇಕು ನಾವು. ತಾಯಿ ಅನ್ನತಕ್ಕಂಥ ಪಾತ್ರವನ್ನ ತುಂಬಿಸಲಿಕ್ಕೆ ಸಾಧ್ಯವೇ ಇಲ್ಲ ಈ ಜಗತ್ತಿನಲ್ಲಿ. ಎಷ್ಟು ಚಂದಾರಿ, 9 ತಿಂಗಳು ಇಟ್ಕೋತಾಳೆ, ಸಾವು ನೋವಿನ ಕಡೆಯಿಂದ ಗಮನ ಇಡೋದಿಲ್ಲ, ಹಡಿತಾಳೆ. ನಾವೆಲ್ಲರೂ ಸಹ ನಾರ್ಮಲ್ ಡೆಲಿವರಿ ಮಕ್ಕಳು, ಈಗೆಲ್ಲ ಕತ್ರಿ ಬೇಬಿಗಳದವ, ಸಿಸರ್ ಬೇಬೀಸ್ ರೀ. ಎಷ್ಟು ಎಲ್ಲ ಬೇಬಿಗಳು. ಇಲ್ಲಿ ಎಷ್ಟು ಜನ ಕತ್ರಿ ಬೇಬಿಗಳಿದ್ದೀರಿ? ಕತ್ರಿ ಬೇಬಿನ ನಾರ್ಮಲ್ ಬೇಬಿನ? ನಾರ್ಮಲ್ ಬೇಬಿ ಎಷ್ಟು ಕೈ ಎತ್ರಿ? ಎಲ್ಲ ನಾರ್ಮಲೇ. ಓ ನೋಡ್ರಿ, ಮನುಷ್ಯ ಇವತ್ತು ಒಂದೊಬ್ಬಳು ತಾಯಿ 10 ಮಕ್ಕಳನ್ನ ಹಡಿತಿದ್ಲಕ್ಕೆ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಅಷ್ಟು ಅತ್ಯದ್ಭುತ ತಾಯಿ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು, ಕಾಲಿನ ಮೇಲೆ ಇಟ್ಟುಕೊಂಡು, ಎಣ್ಣೆ ಹಚ್ಚಿ ಸ್ನಾನ ಮಾಡಿ, ತಾಯಿ ತನ್ನ ಮೊಲೆ ಹಾಲನ್ನು ಕುಡಿಸಿ, ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೆನು, ತೆಂಗಿನ ಕಾಯ ತಿಳಿನೀರ ತೆಗೆದುಕೊಂಡು ಬಂಗಾರದಂತ ಪಾದ ತೊಳೆದೆನು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯಾಗು ನೀ ಜಗಕ್ಕೆಲ್ಲ ಅಂತೇಳಿ ಹರಸಿ ತಾಯಿ ಮಗುವನ್ನ ಮೊಟ್ಟ ಮೊದಲಿಗೆ 1 ವರ್ಷದಿಂದ 5 ವರ್ಷದವರೆಗೆ ರೆಡಿ ಮಾಡಿ ಆಕೆ ಏನ್ ಮಾಡ್ತಾಳೆ? ಶಾಲೆಗೆ ಕಳಿಸ್ತಾಳ. ಇವಳು ತಾಯಿ, ತನುವನ್ನ ಪೋಷಣೆ ಮಾಡುವವಳು ತಾಯಿ. ಈ ತನುವನ್ನ ಪೋಷಣೆ ಮಾಡಿದಂತ ತಾಯಿಯ ಗುರು ಎರಡನೇದು ಮನೆಗೆ ಬಹಳ ಶಿಕ್ಷಣವನ್ನು ಕೊಡುವವನು ಪ್ರಾಥಮಿಕ ಶಾಲಾ ಶಿಕ್ಷಕ. ಅದು ಬಹಳ ಮುಖ್ಯ ಈ ಜಗತ್ತಿನಲ್ಲಿ. ಈ ಲೆಕ್ಚರರ್ಸ್ಗಳು, PUC ಲೆಕ್ಚರಲ್ ಟೀಚರ್ಸ್ಗಳು, ಹೈಸ್ಕೂಲ್ ಟೀಚರ್ಸ್ಗಳು, ಸಬ್ಜೆಕ್ಟ್ ವೈಸು ಟೀಚರ್ ಅಂತಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕನೇ ಬಹಳ ದೊಡ್ಡ ಟೀಚರ್ ಅವನು. ಇಲ್ಲಿ ಯಾರಾದರೂ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರೆ ಅವರಿಗೆ ಮೊಟ್ಟ ಮೊದಲಿಗೆ ಶರಣಾರ್ಥಿ ಅನ್ನೋದು. ಬಹಳ ದೊಡ್ಡ ಟೀಚರ್ ಅವನು. ಅವನ ಮಗು 5 ವರ್ಷಕ್ಕೆ ಬರ್ತದಲ್ರಿ, ಬಂದ ಕೂಡಲೇ ಇಡೀ ಬಿಲ್ಡಿಂಗ್ ಕಟ್ಟುವ ಮನಸ್ಸಿನ ಸ್ಥಿತಿ ಇರೋದು ಅವನ ಕೈಯಲ್ಲಿ. ಅವನ ಕೈಯಲ್ಲೇ ಇರುವುದು ಅದು. ನಾನು ಈ ದೇಶದೊಳಗಡೆ ಹೇಳ್ತಾ ಇರ್ತಾನೆ, ಬೇಕಾದಷ್ಟು ನೀವು ನೋಡ್ರಿ, ಆದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕನೇ ಬಹಳ ದೊಡ್ಡವನು. ಕಾರಣ ಏನು ಅಂತಂದ್ರೆ, ಸಣ್ಣ ಸಣ್ಣ ಮಕ್ಕಳು 5 ವರ್ಷಕ್ಕೆ ಆ ಶಾಲೆಗೆ ಬಂದ ನಂತರ ಒಂದು ಪಕ್ಷ ಒಬ್ಬ ಡಾಕ್ಟರ್ ಆದ್ರೆ ಒಂದು ಪೇಷಂಟ್ ಹಾಳಾಗ್ತಾನೆ, ಒಬ್ಬ ಇಂಜಿನಿಯರ್ ಆದ್ರೆ ಒಂದು ಬಿಲ್ಡಿಂಗ್ ಬಿದ್ದು ಹೋಗ್ತದೆ. ನಮ್ಮಂತ ಸ್ವಾಮಿಗಳು ಏನಾದರೂ ದಾರಿ ತಪ್ಪಿದ್ರೆ ಇನ್ನೊಬ್ಬ ಸ್ವಾಮಿ ಬರ್ತಾನೆ. ಆದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕನ ಮನಸ್ಸು ಕೆಟ್ಟೋಗ್ಬಿಟ್ರೆ ಒಂದು ಜನರೇಷನ್ ಗ್ಯಾಪೇ ಕೆಟ್ಟೋಗ್ತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಬಹಳ ದೊಡ್ಡವನು ಅವನು. ದಯಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಕೈ ಮುಗಿದು ಕೇಳ್ತಾನೆ. ನಾನು ಬಹಳ ಓದಿಲ್ರಿ, SLC ಪಾಸ್ ಆದ್ಮೇಲೆ ಹೋಗೇ ಇಲ್ರಿ. ನಾನು 16 ವರ್ಷಕ್ಕೆ ಪಾಸ್ ಆದ್ರೆ ಸನ್ಯಾಸಿ ಆಗಿಬಿಟ್ಟೆ, ಓದ್ಲೇ ಇಲ್ಲ ನಾನು. ಬಹಳ ಜನ ಕೇಳ್ತಾರೆ, ನೀವೇನು ಓದಿದ್ದೀರಿ? ನಾನು SSLC ಲಾಸ್ಟ್. ಆದ್ರೆ ನನ್ನ ಟೀಚರ್ ಬಹಳ ಚಂದ, ಎಷ್ಟು ಚಂದ ಪಾಠ ಮಾಡ್ತಿಲ್ಲ. 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದರೆತ್ತು 1 ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಕಲಿಸೋ ರೀತಿ ಆ ಕಲಿಸುವ ರೀತಿ ಇದೆಯಲ್ಲ, ಪ್ರಾಥಮಿಕ ಶಾಲಾ ಶಿಕ್ಷಕ ಎರಡನೇವನು. ತನುವನ್ನ ಬಹಳ ಚೆನ್ನಾಗಿ ಕಾಯುವವಳು ತಾಯಿ. ಮನಸ್ಸಿಗೆ ಒಳ್ಳೆಯ ಬಿಳಿ ಹಾಳೆ ಇದ್ದಂತೆ ಇರುತ್ತದೆ ಮಕ್ಕಳ ಮನಸ್ಸು. ಟೀಚರ್ಸ್ಗಳು ಬಹಳ ಚೆನ್ನಾಗಿ ಗಮನ ಇಡಬೇಕು, ಬಹಳ ಚೆನ್ನಾಗಿ ಗಮನ ಇಡಬೇಕು. ನಿಮ್ಮನ್ನ ನಂಬಿ ಹುಡುಗರು ಬಂದಿರ್ತಾರೆ, ನಿಮ್ಮನ್ನ ನಂಬಿ ತಂದೆ ತಾಯಿಗಳು ಮನೆಯನ್ನು ಬಿಟ್ಟು ತಂದು ನಿಮ್ಮ ಹತ್ತಿರ ಬಿಟ್ಟಿರ್ತಾರೆ. ನೀವು ಆ ಮಗನನ್ನ ಬದುಕನ್ನ ಕಟ್ಟುತ್ತಾರೆ ಅಂತೇಳಿ ನಿಮ್ಮ ಕೈಯಲ್ಲಿ ಕೊಟ್ಟೋಗಿರ್ತದೆ. ಮಕ್ಕಳ ಮನಸ್ಸು ಏನಿರ್ತದೆ ಅಂತ ಗೊತ್ತಿಲ್ಲ. ಬಿಳಿ ಹಾಳೆ ಅಂತಾರೆ ಕುವೆಂಪು ಅವರು. ಮಕ್ಕಳ ಮನಸ್ಸು ಬಿಳಿ ಹಾಳೆ ಇದ್ದಂತೆ. ನೀವು ಏನು ಬರೀತೀರಿ ಅದನ್ನು ಗೀಚುತ್ತದಂತೆ. ಅದು ನೀವು ಏನು ಹೇಳುತ್ತೀರಿ ಅದನ್ನು ತಿಳಿದುಕೊಳ್ಳುತ್ತದಂತೆ. ಅದಕ್ಕಾಗಿ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲರಿಗೆ ಹೇಳ್ತಾನೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಬಹಳ ದೊಡ್ಡವರು. ಸರ್ಕಾರ ಅವರಿಗೆ ಎಕ್ಸ್ಟ್ರಾ TA ಕೊಡಬೇಕು, ಅವ್ರಿಗೆ ಒಳ್ಳೆ ಇನ್ನೂ ಹೆಚ್ಚು ಪೇಮೆಂಟ್ ಮಾಡಬೇಕು, ಅವರ ಮನಸ್ಥಿತಿಯನ್ನು ಬಹಳ ಚೆನ್ನಾಗಿಡಬೇಕು, ಅವರಿಗೆ ಬಹಳ ಒಳ್ಳೆ ರೀತಿಯ ವ್ಯವಸ್ಥೆ ಕೊಡಬೇಕು. ಯಾಕಂದ್ರೆ ಸಣ್ಣ ಮಕ್ಕಳು, ಸಿಂಗಲ್ ಟೀಚರ್ ಸ್ಕೂಲ್ಸ್ಗಳು, ಅವಕ್ಕೇನು ಗೊತ್ತಿರೋದಿಲ್ಲ. ಸಣ್ಣ ಹುಡುಗರು. ತಾಯಿ ಬಿಟ್ಟ ಮೇಲೆ ಎರಡನೆಯ ತಾಯಿ ಯಾರಾದರೂ ಇದ್ರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರು. ಎರಡನೇ ತಾಯಿ ಅವಳು. LKG ಟೀಚರ್,
ಬಹಳ, ಯಾಕಂದ್ರೆ ಅವ್ವರು ಬಂದಾರ ಶಾಲೆ ನಡೆಸ್ತಾ ಇರ್ತಾರೆ. ಯಾಕಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ರಾಜಕಾರಣವನ್ನು ಮಾಡೋದು ಬಿಡಬೇಕು, ಅವರು ರಾಜಕೀಯ ಬೆನ್ನು ಹತ್ತೋದು ಬಿಡಬೇಕು, ಅವರು ವ್ಯಸನದಿಂದ ವಿಮುಕ್ತರು. ಎಲ್ಲರೂ ಆಗಬೇಕು, ಅದರಲ್ಲೂ ಅವರು ಬಹಳ. ಯಾಕಂದ್ರೆ ಮಕ್ಕಳ ಮನಸ್ಸಿದೆಯಲ್ರಿ, ನೋಡಿ ಕಲಿತಾ ಇರ್ತದೆ. ಅದು ನಾವು ಮಾತನಾಡುವುದನ್ನು ನೋಡಿ ಕಲಿತಾ ಇರ್ತದೆ, ಕೇಳುವುದನ್ನು ನೋಡಿ ಕಲಿತಾ ಇರ್ತದೆ, ನುಡಿಯುವುದನ್ನು ನೋಡಿ ಕಲಿತಾ ಇರ್ತದೆ. ನಮಗೆ ಟೀಚರ್ ಆದರ್ಶ ಆಗ್ತಾರೆ, ಬಹಳ ದೊಡ್ಡ ಮಾಡಲ್ ಆಗ್ತಾರೆ ಟೀಚರ್ಸ್ಗಳು. ನಾನು ಓದಿದ ಶಾಲೆ ಮೈಸೂರು ಮಹಾರಾಜರು ಓದುವ ಶಾಲೆ, ಅರಸು ವಾಣಿವೆಲಸ್ ಅರಸು ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದೆ ನಾನು. ಬಹಳ ದೊಡ್ಡ ಶಾಲೆ ಅದು, ಮಹಾರಾಜರು ಓದುವ ಶಾಲೆಗಳಲ್ಲಿ ಅದು ಸೀಟ್ ಸಿಗೋದೇ ಕಷ್ಟ. 1 to 4th ಅಲ್ಲೇ ಓದಿದೆ ನಾನು. ಬಹಳ ಒಳ್ಳೊಳ್ಳೆ ಟೀಚರ್ಸ್ಗಳು, ಎಲ್ಲ ಹೆಣ್ಣು ಮಕ್ಕಳು ಟೀಚರ್ಸ್ಗಳೇ. ನಮ್ಮನ್ನು ಹೆಂಗೆ ಕುಂಡ್ರಿಸ್ತಿದ್ರು ಅಂದ್ರೆ ಮಧ್ಯೆ ನಾವು ಎಡಕ್ಕೆ ಹೆಣ್ಣು ಬಲಕ್ಕೆ ಹೆಣ್ಣು, ಅದಕ್ಕೆ ಸನ್ಯಾಸಿ ಬುಸ್. ಕಷ್ಟ ಭಾಳ. ಎಡಕ್ಕೂ ಹೆಣ್ಣೆ ಮೊದಲೆಲ್ಲ ಕೂರಿಸ್ತಿದ್ರಲ್ಲ ಹಂಗೆ, ಈ ಕಡೆ ಹುಡುಗಿಯರು ಈ ಕಡೆ ಹುಡುಗಿಯರು, ನಾವು ಮಧ್ಯ. ಸುಮ್ಮನೆ ಏನು ಮಾಡೋದು ಹಿಂಗೂ. ಇದು ಹೇಳ್ತೀನಿ ಯಾಕೆ ಕೂರಿಸ್ತಿದ್ರು ಅಂದರೆ, ಪುರುಷನ ಯಾಕೆ ಎಡಕ್ಕೆ ಹೆಣ್ಣು ಮಕ್ಕಳು, ಇವಳು ನಿನ್ನ ತಂಗಿ, ಇವಳು ನಿನ್ನ ಅಕ್ಕ, ನೀನು ಬೆಳೆದ ಮೇಲೆ ಯಾವುದೇ ರೀತಿಯಾದಂತಹ ಮನಸ್ಸುಗಳನ್ನು ವಿಕಾರ ಮಾಡಿಕೊಳ್ಳಬೇಡ, ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕನ್ನತಕ್ಕಂಥ ಭಾವ ಇತ್ತು. ಎಲ್ಲ ಹೊರಟೋಯ್ತು. ಶಿಕ್ಷಣ ವ್ಯವಸ್ಥೆಯೇ ಕೆಟ್ಟೋಗ್ಬಿಡ್ತು ನಮ್ಮ ದೇಶದೊಳಗೆ. ಶಿಕ್ಷಣದ ವ್ಯವಸ್ಥೆಯೇ ಕೆಟ್ಟೋಗ್ಬಿಡ್ತು ಇವತ್ತು ನಮಗೆ. ಶಿಕ್ಷಣ ಅಂತಂದ್ರೆ ಏನು? ತನು ಮನ ಭಾವಗಳನ್ನು ಅರಿಸುವಂಥದ್ದು ಶಿಕ್ಷಣ ಅನ್ನತಕ್ಕಂಥದ್ದು. ಪೌರಾತ್ಯರ 5 ಜನ ಶಿಕ್ಷಣ ವೇತರು, ಪಾಶ್ಚಾತ್ಯ 5 ಜನ. ಈಗ ತಾಯಿ ಹೊಟ್ಟೆ ಒಳಗೆ ಮಗು ಇದ್ದಾಗಲೇ LKG ಅಪ್ಲಿಕೇಶನ್ ಹಾಕ್ತಾರ್ರಿ. ಸಿಟಿಗಳಲ್ಲಿ ನೋಡ್ಬೇಕ್ರಿ, ಮೊದಲೇ ಹೋಗಿ 5 ಲಕ್ಷ ರೂಪಾಯಿ ಕಟ್ಟಿ ಬಂದಿರ್ತಾರೆ. ಅದು ಸಣ್ಣದು, ಅದು ಏನು ಗೊತ್ತಿರಲ್ಲ ಅವಕ್ಕೆ. ನಮ್ಮದು SLC ಮುಗಿಯುವವರೆಗೆ 30 ರೂಪಾಯಿ ಒಳಗೆ ಎಲ್ಲ ಮುಗಿದೋಗಿತ್ತು. ನಮ್ದು 30 ರೂಪಾಯಿ ಒಳಗೆ ಎಲ್ಲ ಮುಗಿದಿತ್ತು ನಮ್ದು. 30 rupees ಕ್ಲೋಸ್. ಈಗ 30 lakhs ಕೊಟ್ಟರು 6ನೇ ಕ್ಲಾಸ್ ಪಾಸ್ ಆಗೋದು ಪರಿಸ್ಥಿತಿ ಶಿಕ್ಷಣದ ಹೋಗೈತೆ. ಅದಕ್ಕೆ 2ನೆಯ ಶಿಕ್ಷಕ ಬಹಳ ದೊಡ್ಡವನು, 3ನೆಯ ಗುರು ಆಧ್ಯಾತ್ಮದ ಗುರು. ಈ ಆಧ್ಯಾತ್ಮದ ಗುರುವಿನ ತಂತ್ರ ಮಂತ್ರ ಯಂತ್ರ, ಈ ತಂತ್ರ ಮಂತ್ರ ಯಂತ್ರ, ಈ ಆಧ್ಯಾತ್ಮದ ಗುರು ಹೇಗಿರ್ತಾನೆ ನಾಳೆ ನೋಡೋಣ. ಈ ವಿಷಯ ಮತ್ತು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀವಿ. ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ದಾರಿದೀಪ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.